ಆದ್ಯ ಪ್ಲೀಸ್. ನನ್ನ ಜೀವನದಿಂದ ಹೋಗ್ದೇನೆ ಇಲ್ಲೇ ಇರ್ಬೋದಲ್ವಾ? ಅದು ನನ್ನ ಉಸಿರೇ ನಿಂತು ಹೋದ್ರೂ ನಡೆಯಲ್ಲ. ಆದ್ಯ ಆದ್ಯ ಪ್ಲೀಸ್, ನನ್ನ ಕ್ಷಮಿಸು ಆದ್ಯ. ನಾನು ತಪ್ಪು ಮಾಡ್ಬಿಟ್ಟೆ. ನೀನ್ ನನ್ನ ಹತ್ರ ವಾಪಸ್ ಬರ್ತೀಯ ಅನ್ನೋ ಆಸೆಯಿಂದಾನೆ ಹಾಗೆ ಮಾಡ್ದೆ. ಇದನ್ನೀಗ ನನಗೆ ಯಾಕೆ ಹೇಳ್ತಿದ್ಯಾ? ನಾನು ಕಾರಣ ಕೊಡಬೇಕು ಅಂದ್ರು ಅಥವಾ ಉತ್ತರ ಹೇಳಬೇಕು ಅಂದ್ರು ಅದು ನಿನ್ನೊಬ್ಳಿಗೆ ಮಾತ್ರ. ಅದಕ್ಕೆ ಆದ್ರೂ ಅದನ್ನೆಲ್ಲ ನೀನ್ ನನಗೆ ಯಾಕೆ ಹೇಳ್ತಿದ್ಯಾ? ನಾನ್ ನಿನಗೆ ಯಾರು ಅಂತ ಹೇಳ್ತಿದ್ಯಾ? ನಾನ್ ನಿನ್ ಹೂ ದ ಹೆಲ್ ಆರ್ ಯು ಟು ಮೀ? ಅಂದ್ರೆ ನಾನ್ ನಿನ್ಗೇನು ಅಲ್ವಾ? ನೀನ್ ನಮಗೆ ಸಂಬಂಧಿಕರಾಗಿರೋದ್ರಿಂದ ನೀನ್ ನನಗೆ ವರ್ಷೆಯಲ್ಲಿ ಮಾವ ಆಗ್ತೀಯ ಅಷ್ಟೇ. ನಮ್ಮ ಮದ್ವೆ ಕೆಟ್ಟ ಕನಸು. ಅಂದ್ರೆ ನಮ್ ಪ್ರೀತಿ ಒಡೆದು ಹೋದ್ ಕನಸು. ಇಷ್ಟು ದಿನ ನಾವು ಕಳೆದಿರೋ ಕ್ಷಣಗಳು. ದಾರಿ ತಪ್ಪಿ ಕಾಡಿಗೆ ಹೋದ್ರೆ ಬದುಕಿ ಹೊರಗ್ ಬರೋವರೆಗೂ ಅಲ್ಲೇ ಅಡ್ಜಸ್ಟ್ ಆಗ್ಬೇಕಲ್ವಾ? ಅಂದ್ರೆ ನಿನಗೆ ಮೃಗದ ತರ ಕಾಣಿಸ್ತಿದ್ದೀನ? ಮೃಗಗಳು ಆತ್ಮರಕ್ಷಣೆಗೋಸ್ಕರ ಹಸುವಿಗೋಸ್ಕರ ದಾಳಿ ಮಾಡ್ತವೆ ಹೊರತು ಅವು ಬುದ್ಧಿವಂತಿಕೆನ ತೋರ್ಸಲ್ಲ. ನೀನ್ ನನ್ನ ಮನುಷ್ಯನ್ ತರ ಏನೋ ನೋಡ್ತಿಲ್ಲ, ಆದ್ರೆ ಮೃಗಕ್ಕೆ ಹೋಲ್ಸೋದಕ್ಕೂ ನಿನ್ಗಿಷ್ಟ ಆಗ್ತಿಲ್ಲ. ನಾನಂತ ತಪ್ಪು ಏನ್ ಮಾಡಿದೀನಿ ಆತ್ಯ? ಮನ್ಸನ್ನೇ ಒಡೆದು ಹಾಕಿದ್ಯಾ? ಸಾಕಾಗಲ್ವಾ? ನಾನೇನೇ ಮಾಡಿದ್ರು ನಾವಿಬ್ರು ಒಟ್ಟಿಗೆ ಇರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ಎದುರುಗಡೆ ಇರೋರ್ ಮನಸ್ಸು ಅವ್ರ ಒಪ್ಪಿಗೆಗೆ ಬೆಲೆನೇ ಇಲ್ವಾ? ಆದ್ರೂ ಸುಳ್ಳು ಹೇಳಿ ಮೋಸ ಮಾಡಿ ನನ್ ಜೀವನಕ್ಕೆ ನೀನ್ ಬರ್ಬಹುದೇನೋ, ಆದ್ರೆ ಅಲ್ಲಿ ಶಾಶ್ವತವಾಗಿ ನೀನ್ ಇರೋಕ್ಕಾಗಲ್ಲ. ಅದನ್ನ ನೀನ್ ಪ್ರೂವ್ ಮಾಡಿದ್ಯಾ. ಈಗ್ಲೂ ಕೂಡ ಅದನ್ನೇ ನೀನು ರಿಪೀಟ್ ಮಾಡಿದ್ಯಾ.